ಸ್ನೇಹಿತರೆ, ಈ ರಸ ಹೊಡಿತಾ ಇರ್ತಕ್ಕಂಥ ತೋಟದ್ದು ಮತ್ತೊಂದು ರಿಸಲ್ಟನ್ನು ಬಂದಿದೆ. ಅದ್ರ ಬಗ್ಗೆ ಮಾತಾಡಿಸ್ತಾ ಇದ್ದೀವಿ. ರಮೇಶ್ ಸರ್ ಕಡೆಯಿಂದ ಕೊಟ್ಟಿರ್ತಕ್ಕಂಥ ರಿಸಲ್ಟ್ ಇದು. ಅಣ್ಣ, ನಿಮ್ಮ ಹೆಸರೇನಣ್ಣ? ನನ್ನ ಹೆಸರು ನಟರಾಜು ಅಂತ ಸರ್. ನಟರಾಜ್. ಯಾವೂರು ನಿಮ್ಮದು? ಅಬ್ಬಕ್ಕನಹಳ್ಳಿ. ಏನು ಮಾಡ್ತಾಯಿದ್ದೀರಣ್ಣ? ವ್ಯವಸಾಯ. ಈ ಪ್ರಾಡಕ್ಟ್ನ ಯಾವಾಗಿಂದ ಉಪಯೋಗಿಸ್ಕೊಂಡ್ರಿ ನೀವು? ನಾವು ಸುಮಾರಲ್ಲೇ 4ನೇ ತಿಂಗಳಲ್ಲಿ ಒಂದ್ಸಲಿ ಟೆಸ್ಟ್ ಮಾಡೋಕ್ಕೆ ಅಂತ ಸ್ವಲ್ಪ ತರಿಸಿದ್ದು. ಒಂದು ಸಟ್ಟು ಮರಕ್ಕೆ ರಸ ಸೋರಿರೋಕೆ ಔಷಧಿಯ ಅದನ್ನ ಹೊಡೆದ್ಬಿಟ್ಟು ನಮಗೆ ರಿಸಲ್ಟು ಪರವಾಗಿಲ್ಲ ಅಂತ ಗೊತ್ತಾಯ್ತು. ಆಮೇಲೆ ತಿರ್ಗಾ ತರಿಸಿ ಇನ್ನೂ 100 ಗಿಡಕ್ಕೆ ಸ್ಪ್ರೇ ಮಾಡಿದೀವಿ ಸರ್. ಅದು 2 ಸತಿ ಆಗಿದೆ. ಇನ್ನೂ ಸ್ವಲ್ಪ ಔಷಧಿ ತರಿಸಿ ಸ್ಪ್ರೇ ಮಾಡ್ಬೇಕು. ಈಗ ನಿಮ್ಗೆ ಏನ್ ಅನ್ಸುತ್ತೆ? ಇದನ್ನ ಯಾರಿಗಾದ್ರೂ ಹೇಳ್ಬೋದಾ? ಇದನ್ನ ಮಾಡಿಸ್ಬೋದಾ? ಖಂಡಿತವಾಗ್ಲೂ ಹೇಳಿ ಮಾಡಿಸಿ ಸರ್. ಖಂಡಿತವಾಗ್ಲೂ ಅನುಕೂಲ ಇದೆ. ಇದಕ್ಕೆ ಡೆವಲಪ್ಮೆಂಟ್ ಎಲ್ಲ ಏನ್ ಮಾಡಿದೀರಾ? ಡೆವಲಪ್ಮೆಂಟ್ ಹಾಕಿದೀವಿ. NPK, ಟಿಂಬ್ರಿಚ್ಚು, ಸೇತು ಎಲ್ಲಾನು ಮಿಕ್ಸ್ ಮಾಡಿ ಒಂದು ಮರಕ್ಕೆ 10 ಲೀಟರ್ನಂತೆ ಕೊಟ್ಟಿದ್ದೀವಿ. ಇದರಿಂದ ನಿಮ್ಗೆ ಏನಾದ್ರು ಉಪಯೋಗ ಕಾಣ್ತಾ ಇದೆಯಾ? ಖಂಡಿತ ಕಾಣ್ತಾ ಇದೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನಿದೆ ಇದರಲ್ಲಿ? ನಮಸ್ಕಾರ ಸ್ನೇಹಿತರೆ, ನಮ್ಮ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು, ಇದೇ ರೀತಿ ನಮ್ಮ ನಟರಾಜು ಅವರ ಒಂದು ತೋಟದ ಹತ್ರ ಬಂದು ನೋಡ್ತಾ ಇದ್ವಿ. ಅವರು ನನಗೆ ಅದೇ ರೀತಿ ನಮಗೆ ಇದೇ ರೀತಿ ಒಂದು ಇದೆ ಅಂತ ಹೇಳಿದ್ರು. ಬಟ್ ನಾವು ನೋಡಿದ್ವಿ, ಉಪಯೋಗ ಕಾಣಿಸ್ತಾ ಇದೆ. ಅವ್ರ ಕಡೆಯಿಂದ ನಾವು ಬಂದಿದ್ದು. ಹಾಗಾಗಿ ಇದು 100% ಈ ತರ ಮಾಡಬೇಕು. ಡೆವಲಪ್ಮೆಂಟ್ಗಿಂತ ನಾವು ನೋಡಿದ್ವಿ. ಇದು ನಾನು ಮೊದಲು ನೋಡಿದ್ದೆ ಮರನ, ಇವಾಗ ಬಂದು ನೋಡ್ತಾ ಇದ್ದೀನಿ. ಖಂಡಿತ ಇದರಿಂದ ಉಪಯೋಗ ಇದೆ. ನಾವು ಕೂಡ ನಮ್ಮ ಹೆಸರು ಪುಟ್ಟೇಗೌಡ ಅಂತ ಹೇಳಿ. ನಟರಾಜಣ್ಣವರು ನಮಗೆ ಕರ್ಕೊಂಬಂದು ಹಿಂಗೆಲ್ಲ ಇದೆ ನೋಡಿ, ಈ ತರ ಪ್ರಾಡಕ್ಟ್ ಇದೆ ಅಂತ ಹೇಳಿ ಫಸ್ಟ್ ನೀವು ಹೊಡೆಯೋಣ, ಅವಾಗ ಬಂದು ನಾನು ರಿಸಲ್ಟ್ ನೋಡ್ಬಿಟ್ಟು ಅಮ್ಮ ನಾನು ತರಿಸ್ತೀನಿ, ಅವಾಗ ನಾನು ಮುಂದುವರಿತೀನಿ ಅಂತ ಹೇಳಿದೆ. ಅವ್ರು ಅದೇ ತರ ಹೊಡೆದ್ರು. ಐಟಮ್ಗಳು ಇರ್ಬೋದು, ಅವರು ಸೋಪ್ ಇರ್ಬೋದು, ಮನೆ ಪ್ರಾಡಕ್ಟ್ ಪ್ರತಿಯೊಂದು ತಂದಿದ್ರು. ಅವ್ರನ್ನೆಲ್ಲ ನಾ ಖುದ್ದಾಗಿ ನೋಡಿ 100% ರಿಸಲ್ಟ್ ಬರೋ ಹೊತ್ತಿಗೆ CFC ಅದು ಇದು ಇಂಟೆಕ್ಸ್ ಇವನ್ನೆಲ್ಲೂ ಪಕ್ಕಾ ರಿಸಲ್ಟ್ ಬರೋ ಹೊತ್ತಿಗೆ ನಾವು ಮರನೂ ನೋಡ್ತಾ ಇದ್ವಿ. ಇವತ್ತು ಪಕ್ಕಾ ರಿಸಲ್ಟ್ ಇದೆ. ಸೇತು ಬಂದ ಪ್ರತಿಯೊಂದು ಅವ್ರು ಹೇಳ್ದಂಗೆ ನಿಯಮಬದ್ಧವಾಗಿ ಹಾಕಿದೆ, ಪಕ್ಕಾ ರಿಸಲ್ಟ್ ಬರುತ್ತೆ. ಇದ್ರಲ್ಲಿ ಯಾವುದೇ ರೀತಿ ಅನುಮಾನ ಪಡಂಗಿಲ್ಲ, ಎಲ್ಲರೂ ಮಾಡ್ಬೋದು. ನೆಕ್ಸ್ಟ್ ನಾವು ಪ್ರಾಡಕ್ಟ್ ತಗೊಂಬರಕ್ ಹೋಯ್ತಾ ಇದ್ವಿ ಜೊತೆಲಿ. ಇದಕ್ಕೆ ನೀವೇನ್ ಹೇಳ್ತೀರಾ ರೈತರಿಗೆ? ರೈತರು ಎಲ್ಲ ಮಾಡ್ಬೇಕು ಅಂತ ಹೇಳ್ತೀವಿ ಸರ್. ಇದರಿಂದ ಅನುಕೂಲ ಇದೆ, ಹಂಗಾಗಿ ಮಾಡಿ ಎಲ್ಲ ಮಾಡಿ ಅಂತ ಹೇಳ್ತೀವಿ.